ನಮಸ್ಕಾರ ಸ್ನೇಹಿತರೆ. ಮಾಮ್ ಟು ಬಿ ಸಮಂತ ಆಕ್ಟಿವ್ ಆಗಿರಲು ಬೆಳ್ಳಂಬೆಳಗ್ಗೆ ಏನು ಮಾಡ್ತಾರೆ ಗೊತ್ತಾ? ನೋಡೋಣ ಬನ್ನಿ. ತಾಯಿಯಾಗಲಿರುವ ನಟಿ ಸಮಂತ ಋತುಪ್ರಭು ಇತ್ತೀಚೆಗೆ ತಮ್ಮ ಪವರ್ ಮಾರ್ನಿಂಗ್ ರೂಟೀನ್ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ತಾವು ಆರೋಗ್ಯದಿಂದ ಮತ್ತು ಆಕ್ಟಿವ್ ಆಗಿರಲು ಏನೇನು ಮಾಡುತ್ತಾರೆ ಅನ್ನೋದನ್ನು ರಿವೀಲ್ ಮಾಡಿದ್ದು, ಆರೋಗ್ಯಕರ ಜೀವನ ಶೈಲಿಗಾಗಿ ನೀವು ಸಹ ದಿನಚರಿಯನ್ನು ಅನುಸರಿಸಬಹುದು ಎಂದು ಹೇಳಿಕೊಟ್ಟಿದ್ದಾರೆ. ನಟಿ ಸಮಂತ ಅವರು ತಮ್ಮ ನಟನೆ ಮತ್ತು ಫಿಟ್ನೆಸ್ನಿಂದಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಸದ್ಯಕ್ಕೆ ತಾಯಿಯಾಗಲಿರುವ ನಟಿ ಸಿನಿಮಾದಿಂದ ಬ್ರೇಕ್ ತೆಗೆದುಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುತ್ತಿದ್ದಾರೆ. ಇತ್ತೀಚೆಗೆ ನಟಿ ತಮ್ಮ ಪವರ್ ಮಾರ್ನಿಂಗ್ ರೂಟೀನ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಈ ರೂಟೀನ್ನಿಂದಾಗಿ ನಟಿ ದಿನವಿಡೀ ಪವರ್ಫುಲ್ ಆಗಿ ಫಿಟ್ ಮತ್ತು ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ. ನೀವು ಕೂಡ ರೂಟೀನ್ ಫಾಲೋ ಮಾಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ. ನಟಿ ಸಮಂತ ಅವರು ಕೆಲವು ಅಗತ್ಯ ಮಾರ್ನಿಂಗ್ ರೂಟೀನ್ ಟಿಪ್ಸ್ ಹಂಚಿಕೊಂಡಿದ್ದಾರೆ. ಇವುಗಳನ್ನು 21 ದಿನಗಳವರೆಗೆ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣಬಹುದು. ನಟಿ ತನ್ನನ್ನು ತಾನು ಫಿಟ್ ಆಗಿ ಮತ್ತು ಆಕ್ಟಿವ್ ಆಗಿರಿಸಿಕೊಳ್ಳಲು ಸಹಾಯ ಮಾಡುವ ಈ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 1 ಗಂಟೆ ಫೋನ್ನಿಂದ ದೂರವಿರಿ. ಬೆಳಿಗ್ಗೆ ಎದ್ದ ನಂತರ ಗೊಂದಲಗಳಿಂದ ದೂರವಿರಿ ಮತ್ತು ನಿಮ್ಮ ದಿನವನ್ನು ನಿಮ್ಮದೇ ಆದ ರೀತಿಯಲ್ಲಿ ಪ್ರಾರಂಭಿಸಿ. ಆದ್ದರಿಂದ ದಿನದ ಆರಂಭದಿಂದಲೇ ನಿಮ್ಮ ಫೋನನ್ನು ದೂರವಿಡಲು ಪ್ರಾರಂಭಿಸಿ. ಎದ್ದ ಬಳಿಕ ಮೊದಲ 1 ಗಂಟೆ ಫೋನ್ ಬಳಕೆ ಮಾಡೋದೇ ಬೇಡ. ಸೆಕೆಂಡ್ ಸ್ಟೆಪ್, ದೀರ್ಘ ಉಸಿರಾಟ. ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡುವುದರಿಂದ ದೇಹವು ವಿಶ್ರಾಂತಿ ಪಡೆಯುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಎನ್ನುತ್ತಾರೆ ಸಮಂತ. ಇದು ಫ್ಯಾಟ್ ಬರ್ನ್ ಮಾಡಲು ಕೂಡ, ಒತ್ತಡವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಥರ್ಡ್ ಸ್ಟೆಪ್, ಸೂರ್ಯನ ಬಿಸಿಲು ಅಗತ್ಯ. ಎದ್ದ ನಂತರ 10 ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಕಳೆಯಿರಿ. ಬೆಳಗಿನ ಸೂರ್ಯನ ಬೆಳಕು ದೇಹದ ಶಕ್ತಿಯ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಫೋರ್ತ್ ಸ್ಟೆಪ್ಗೆ ಬರೋದಾದರೆ, ಪ್ರತಿದಿನ ಬೆಳಗ್ಗೆ ಸಮಂತ ತನ್ನ ದೇಹವನ್ನು ಹೈಡ್ರೇಟ್ ಮಾಡಲು ಮತ್ತು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಡಿಟಾಕ್ಸ್ ಡ್ರಿಂಕನ್ನು ಕುಡಿಯುತ್ತಾರೆ. ಬೆಳಗ್ಗೆ ಸ್ವಲ್ಪ ಬೆಚ್ಚಗಿನ ನೀರು, ನಿಂಬೆ, ಅರಿಶಿನ, ಆಪಲ್ ಸಿಡರ್ ವಿನೆಗರ್, 1 ಚಿಟಿಕೆ ಕೆಂಪು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಆರ್ಗ್ಯಾನಿಕ್ ಆಲಿವ್ ಆಯಿಲನ್ನು ಬೆರೆಸಿದ ನೀರನ್ನು ಕುಡಿತಾರೆ. ಇದನ್ನು ನೀವು ಕೂಡ ಟ್ರೈ ಮಾಡಬಹುದು. ಕೊನೆಯ ಸ್ಟೆಪ್, ದೇಹದ ಚಲನೆ ಸಮತೋಲಿತ ಉಪಹಾರ. ಚಯಾಪಚಯ ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಬೆಳಗ್ಗೆ 11 ಗಂಟೆಯ ಮೊದಲು ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಲು ಮರೆಯದಿರಿ. ಬೆಳಿಗ್ಗೆ ಯಾವಾಗಲೂ ಸಮತೋಲಿತ ಉಪಹಾರವನ್ನು ಸೇವಿಸಿ. ನಿಮ್ಮ ದಿನವನ್ನು ಎಂದಿಗೂ ಕೂಡ ಅನಾರೋಗ್ಯಕರ ಆಹಾರದೊಂದಿಗೆ ಪ್ರಾರಂಭಿಸಬೇಡಿ. ಮತ್ತು ಇನ್ನೊಂದು ಸ್ಟೆಪ್ ಹೇಳಿದ್ದಾರೆ, ಉಪಹಾರದ ನಂತರ ಕಾಫಿ ಅಥವಾ ಚಹಾ ಕುಡಿಯಿರಿ. ಉಪಹಾರದ ನಂತರ ಮಾತ್ರ ಚಹಾ ಅಥವಾ ಕಾಫಿಯನ್ನು ಕುಡಿಯಿರಿ. ಇದು ಒತ್ತಡವನ್ನು ತಡೆಯುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ. ಸೊ ಇದಿಷ್ಟು ಮಾಹಿತಿಯನ್ನು ನಮಗೆ ಖ್ಯಾತ ನಟಿ ಸಮಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಇವ್ರು ಮಾಡೋವಂತಹ ರೂಟೀನನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ನೀವು ಕೂಡ 21 ದಿನಗಳ ಕಾಲ ಪ್ರಾರಂಭಿಸಿ ಟ್ರೈ ಮಾಡಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.